ನಮ್ಮ ನಾಯಕರಾದಂಥ ಕುಮಾರಣ್ಣವರು ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕನ್ನಂಬಾಡಿ ಕಟ್ಟೆ ತುಂಬಿದಂಥ ಸಂದರ್ಭದಲ್ಲಿ ಬಂದು ಬಾಗಿಣ ಬಿಟ್ಟು ಅವತ್ತು 2-3 ವರ್ಷಗಳ ಹಿಂದಕ್ಕೆ ಎಲ್ಲೂ ಗದ್ದೆ ನಾಟಿನೇ ಆಗಿರಲಿಲ್ಲ. ಇವತ್ತು ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಸೀತಾಪುರ ಗ್ರಾಮದ ವ್ಯಾಪ್ತಿನಲ್ಲಿ ಅವತ್ತು ಗದ್ದೆ ನಾಟಿ ಮಾಡಿ ಆ ಬಂದ ಕುರುವಿಗೆ ಅವತ್ತು 100 ಕೋಟಿಗೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ನೇರವಾಗಿ ಈ ಭಾಗದ ರೈತರಿಗೆ ಮೈಸೂರಿಗೆ ತಲುಪುವಂಥ ಒಂದು ಬ್ರಿಡ್ಜನ್ನು ಮಂಜೂರು ಮಾಡಿಕೊಟ್ರು. ಇನ್ನೇನು ಮುಗಿಯ ಹಂತದಲ್ಲಿದೆ. ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ತುಂಬು ಹೃದಯದ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೊತ್ತು, ಕಳೆದ 2-3 ವರ್ಷ ಆಗಿತ್ತು ಕನ್ನಂಬಾಡಿ ಕಟ್ಟೆ ತುಂಬಿ. ಕುಮಾರಣ್ಣವರು ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆಯಾದ ದಿನದಿಂದಲೇ ಮಳೆ ಪ್ರಾರಂಭ ಆಗಿ ಇವತ್ತು ಕಳೆದ 30-33 ವರ್ಷದ ಒಂದು ಹೊಸ ದಾಖಲೆಯನ್ನು ಆ ಕಾವೇರಿ ಮಾತೆ ಬರೆದಿದ್ದಾಳೆ. ಆ ಸಂದರ್ಭದಲ್ಲಿ 11ನೇ ತಾರೀಕು ಕುಮಾರಣ್ಣವರು ಈ ಪುಣ್ಯ ಭೂಮಿಗೆ ಬಂದು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಭಾಗದ ರೈತರಿಗೆ ಒಂದು ಹೊಸ ಹುಮ್ಮಸ್ಸನ್ನು ಕೊಡೋದ್ರ ಮುಖಾಂತರ ನನ್ನ ತಾಯಂದಿರ ಜೊತೆಯಲ್ಲಿ ಗದ್ದೆ ನಾಟಿಗೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅಣ್ಣವರು ಹಾಗೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬಣ್ಣವರು ಇವತ್ತು ಹಲವಾರು ಗ್ರಾಮಗಳು ಇವತ್ತು ಫ್ಲಡ್ನಿಂದ ಏನು ತೊಂದರೆಗೊಳಪಟ್ಟಿತ್ತು, ಬೆಳಗ್ಗೆಯಿಂದ ವೀಕ್ಷಣೆ ಮಾಡಿ ಇವತ್ತು ಈ ಗದ್ದೆ ನಾಟಿ ಮಾಡುವಂಥ ಈ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿದ್ದಾರೆ. ಇವತ್ತು ಬಹುತೇಕ ಅವರಿಗೆ ಈ ಭಾಗದ ಜನ ಯಾವತ್ತೂ ರೈತರು ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ. ಇಂಥ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮ್ಮ ರೈತರಿಗೆ ಬೆನ್ನಿಗೆ ನಿಂತು ಹಲವಾರು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 25,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಇತಿಹಾಸ ನಮ್ಮ ರೈತರ ಹೃದಯದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವ ನಾಯಕರು ಇವತ್ತು ಈ ಜಾಗಕ್ಕೆ ಬಂದು ವೀಕ್ಷಣೆ ಮಾಡಿ ಇದು ಒಂದು ಹೊಸ ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆ ಸಲ್ಲಿಸಿ ಅವರಿಗೆ ಮಾತಾಡ್ತಾರೆ.